ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನೋಡಿ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇನ್ನು ಮುಂದೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಗ್ತಿದ್ದಾರೆ. ಅಧಿಕೃತವಾಗಿ ಇವತ್ತು ಪ್ರಮಾಣ ವಚನ ಸ್ವೀಕಾರ ಸಮಾರಂಭ 4:05 ಗಾಜಿನ ಮನೆಯಲ್ಲಿ ಎಲ್ಲಾ ರೀತಿಯ ಅದ್ಧೂರಿ ಸಿದ್ಧತೆಗಳಾಗ್ತಾ ಇದೆ. ಭದ್ರತೆಯನ್ನು ಒದಗಿಸಲಾಗಿದೆ. ಕಾರಣ ಈಗ ನೋಡ್ತಾ ಇದೀವಲ್ಲ, ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರ ಅಪಾರ ಅಭಿಮಾನಿಗಳು ವಿಶೇಷ ಪೂಜೆ ಪುನಸ್ಕಾರಗಳನ್ನ ಮಾಡೋದು, ಅವರು ಸಿಎಂ ಆಗಲೇಬೇಕು ಅಂತ ಬೇಡ್ಕೊಂಡಿದ್ದು, ಹರಕೆ ಕಟ್ಕೊಂಡಿದ್ರು, ಅದೆಲ್ಲ ಕೂಡ ನಿಜ ಆಗ್ತಾ ಇದೆ ಅನ್ನುವಂಥ ಸಂಭ್ರಮ. ಹಾಗಾಗಿ ಈ ಸಮಾರಂಭ ಕಣ್ತುಂಬಿಕೊಳ್ಳಬೇಕು ಅಂತ ಸಾಕಷ್ಟು ಜನ ಬರ್ತಾರೆ. ಹಾಗಾಗಿ ಅತಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ. ರಾಜ್ಯದಲ್ಲಿ ಡಿಕೆ ಶಿವಕುಮಾರ್ ಯುಗಾರಂಭಕ್ಕೆ ಕ್ಷಣಗಣನೆ ಪ್ರಾರಂಭ ಆಗಿದೆ. ಕರುನಾಡಿನ 24ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರತಿಜ್ಞಾ ವಿಧಿ ಸ್ವೀಕಾರ ಮಾಡೋದಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಲೋಕಭವನದ ಗಾಜಿನ ಮನೆಯಲ್ಲಿ ಕಟ್ಟ ಕಾಂಗ್ರೆಸ್ಸಿಗನ ಪಟ್ಟಾಭಿಷೇಕಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಸಂಜೆ 4:05 ಅಜ್ಜಯ್ಯ ಅವರ ಹೆಸರಲ್ಲಿ ಡಿಕೆ ಶಿವಕುಮಾರ್ ಅವರು ಇವತ್ತು ಪ್ರತಿಜ್ಞಾ ವಿಧಿ ಸ್ವೀಕರಿಸ್ತಾರೆ. ನನಸಾಗ್ತಾ ಇದೆ ಕನಕಪುರ ಬಂಡೆಯ ದಶಕಗಳ ಕನಸು. ರಾಮನಗರದಿಂದ 5ನೇ ಮುಖ್ಯಮಂತ್ರಿ ಆಗ್ತಿದ್ದಾರೆ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ ಶುರುವಾಗಲಿದೆ ಸೋಲಿಲ್ಲದ ಸರದಾರನ ದರ್ಬಾರ್ ಇನ್ನು ಮುಂದೆ. ಹಂಗಾಗಿ ಯುಗಾರಂಭ ಅಂತ ಹೇಳ್ತಾ ಇರೋದು. ರಾಜ್ಯದಲ್ಲಿ ಡಿಕೆ ಶಿವಕುಮಾರ್ ಅವರ ಯುಗಾರಂಭ ಇವತ್ತಿನಿಂದ ಪ್ರಾರಂಭ. 2 ವರ್ಷ ಅಧಿಕಾರದಲ್ಲಿದ್ರೂ ಕೂಡ ಮುಂಬರುವ ಚುನಾವಣೆಯಲ್ಲಿ ಅಗೇನ್ ಪಕ್ಷವನ್ನ ಕಟ್ಟಿ ಬೆಳೆಸಿ ಅಧಿಕಾರಕ್ಕೆ ತರಲೇಬೇಕು ಅಂತ ಪಣ ತೊಟ್ಟಂತಹ ಡಿಕೆ ಶಿವಕುಮಾರ್ ಒಬ್ಬ ಕಟ್ಟ ಕಾಂಗ್ರೆಸ್ಸಿಗ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಪಕ್ಷ ನಿಷ್ಠೆ ಮರೆಯೋದಕ್ಕೆ ಒಬ್ಬ ಬೆಸ್ಟ್ ಎಕ್ಸಾಂಪಲ್ ಯಾರಾದ್ರೂ ಇದ್ರೆ ನಾಯಕ ಅಂತ ಪಕ್ಷದಲ್ಲಿ ಅದು ಡಿಕೆ ಶಿವಕುಮಾರ್ ಅಂತ ತೋರಿಸ್ತಾರೆ. ಹೆಂಗ್ ಕೆಲಸ ಮಾಡಬೇಕು ಪಕ್ಷಕ್ಕಾಗಿ ಅಂತ ಕೇಳಿದ್ರು ಕೂಡ ಡಿಕೆ ಶಿವಕುಮಾರ್ ಅವರಂತ ತೋರಿಸ್ಬೇಕು. ಇಂಡಿಪೆಂಡೆಂಟ್, ಯಾರ ಮೇಲೂ ಡಿಪೆಂಡ್ ಆಗದೆ, ಯಾರ ಸಪೋರ್ಟ್ ಇಲ್ಲದೆ, ಪಕ್ಷನೇ ನನ್ನ ತಾಯಿ ತಂದೆ ಅಂತ ಇಷ್ಟು ದಿನಗಳ ಕಾಲ ಪಕ್ಷಕ್ಕಾಗಿ ಶ್ರಮ ಪಟ್ಟು ಪಕ್ಷವನ್ನ ಕಟ್ಟಿ ಬೆಳೆಸಿ, ಪಕ್ಷ ಯಾವಾಗೆಲ್ಲ ಕಷ್ಟದ ಸಮಯದಲ್ಲಿತ್ತೋ ಆಗೆಲ್ಲ ಕೂಡ ಟ್ರಬಲ್ ನಿಂದ ಆಚೆ ತಂದಿರುವಂತಹ ರೂವಾರಿ ಡಿಕೆ ಶಿವಕುಮಾರ್. ಪಕ್ಷ ನಿಷ್ಠೆ ಮೆರೆದಿದ್ದಕ್ಕೆ ಇವತ್ತು ಅದಕ್ಕೆ ತಕ್ಕ ಫಲ ಅನ್ನೋ ರೀತಿಯಲ್ಲಿ ಸಿಎಂ ಪಟ್ಟ ಅವರಿಗೆ ಒಲಿದಿದೆ. 4:05 ಅಧಿಕೃತವಾಗಿ ರಾಜ್ಯದ 24ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ದಾರೆ ಡಿಕೆ ಶಿವಕುಮಾರ್. ಒಬ್ಬ ಯುವ ನಾಯಕ, ಪವರ್ಫುಲ್ ನಾಯಕ. ರಾಜ್ಯದ ಮುಖ್ಯಮಂತ್ರಿಗಳಾದಾಗ ಆಡಳಿತ ವೈಖರಿ, ಅವರ ಕಾರ್ಯವೈಖರಿ, ಕ್ಯಾಬಿನೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲದರ ಬಗ್ಗೆ ಕೂಡ ಒಂದಷ್ಟು ಕುತೂಹಲ ಅಂತೂ ಇದ್ದೇ ಇದೆ. ಡಿಕೆ ಶಿವಕುಮಾರ್ ಅವರು ಮಾಡೋದೆಲ್ಲ ಕೂಡ ಡಿಫ್ರೆಂಟು. ಆ ಡಿಫ್ರೆಂಟ್ ಕೆಲಸಗಳೆಲ್ಲ ಕೂಡ ಪಕ್ಷಕ್ಕೆ ಅತಿ ದೊಡ್ಡ ಬಲ ತಂದು ಕೊಟ್ಟಿದೆ. ಹಲವು ಬಾರಿ ಅನ್ನೋದು ಕೂಡ ಸಾಬೀತು ಮಾಡಿಬಿಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಹಾಗಾಗಿ ಅವರ ಆಡಳಿತ ವೈಖರಿಯ ಬಗ್ಗೆನೇ ಒಂದಷ್ಟು ಕುತೂಹಲ, ಒಂದಷ್ಟು ಚರ್ಚೆಗಳು ಪಕ್ಷದ ವಲಯದಲ್ಲೂ ಮತ್ತು ಪಕ್ಷದ ಹೊರಗಡೆ ಕೂಡ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ದೃಶ್ಯ ನೋಡ್ತಾ ಇದ್ರಿ. ಪಟ್ಟಾಭಿಷೇಕಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು. ಬೆಂಗಳೂರಿನ ಯಾವುದೇ ರಸ್ತೆಗೆ ಕಾಲಿಟ್ಟರೂ ಕೂಡ ಇವತ್ತು ಡಿಕೆ ಶಿವಕುಮಾರ್ ಅವರ ಬ್ಯಾನರ್ ಮತ್ತು ಫ್ಲೆಕ್ಸ್ಗಳು ಮಾತ್ರ ರಾರಾಜಿಸ್ತಾ ಇದೆ. ಕಾರಣ ನಮ್ಮ ನೂತನ ಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್ ಅನ್ನುವಂಥ ಸಂಭ್ರಮ ಇಡೀ ರಾಜ್ಯದಾದ್ಯಂತ ಪಕ್ಷದಲ್ಲಿ, ಜೊತೆಗೆ ಬೆಂಗಳೂರಿನಲ್ಲೂ ಕೂಡ ರಸ್ತೆ ಗಲ್ಲಿಯಲ್ಲೂ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಹಾಗಾಗಿ ಸಂಭ್ರಮ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಡಿಕೆ ಶಿವಕುಮಾರ್ ನೂತನ ಮುಖ್ಯಮಂತ್ರಿಗಳು ಅಧಿಕೃತವಾಗಿ ಪ್ರಮಾಣ ವಚನಕ್ಕೆ ಗಾಜಿನ ಮನೆ ಸಿದ್ಧ ಆಗಿರುವಂತಹ ರೀತಿಯನ್ನ ಕೂಡ ಗಮನಿಸ್ತಾ ಇದ್ದೀರಿ.